ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೋಲ್ 360 ಕಿಕ್ ಹೇಗೆ ಮಾಡೋದು ಅನ್ನೋದನ್ನ ಕಲಿಯೋಣ. ಅದು ಕೂಡ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾವು 2 ವಿಡಿಯೋಸ್ಗಳನ್ನ ಹಾಕಿದ್ವಿ. ಒಂದು ಹಾರ್ಸ್ ಸ್ಟಾನ್ಸ್ ಮತ್ತೆ ಕ್ರೌ ಸ್ಟಾನ್ಸ್ ಬಗ್ಗೆ, ಅದನ್ನ ನೋಡಿ ಕಮ್ ಬ್ಯಾಕ್ ಮಾಡಿ. ಎಸ್, ಮೊದಲನೇದಾಗಿ ನಾವು ಇದನ್ನ ಮಾಡಬೇಕಾದ್ರೆ ನಿಮ್ಮ ಎಡಗಾಲಿನಿಂದ ಈ ರೀತಿಯಾಗಿಟ್ಟು ಮತ್ತೆ ಬಲಗಾಲನ್ನ ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಇಟ್ಟು ನಿಮ್ಮ ಎರಡೂ ಕೈಗಳನ್ನ ಫ್ಲೋ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಇನ್ನೊಂದ್ಸತಿ ಮಾಡಿ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಹೀಗಿರ್ತೀರಿ. ಇದಾದ ಮೇಲೆ ನೀವು ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಮತ್ತು ಲೆಗ್ ಮೂವ್ಮೆಂಟಿಂದ ಈ ರೀತಿ ರೊಟೇಷನ್ ತಗೊಳ್ಳಿ. ಅದಾದ ಮೇಲೆ ನಿಮ್ಮ ರೈಟ್ ಲೆಗ್ ಜೊತೆಗೆ ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ಸ್ ಈ ರೀತಿಯಾಗಿ ನೋಡಿ. ಈ ರೀತಿಯಾಗಿ ನಿಮ್ಮ ಎರಡೂ ಕೈಗಳು ಸಹ ನೆಕ್ಸ್ಟ್ ಮೂಮೆಂಟ್ಗೆ ಪುಷ್ ಕೊಡಬೇಕು. ಈ ರೀತಿ ತೆಗೆದುಕೊಳ್ಳಿಕ್ಕೆ ಎರಡೂ ಕೈಗಳು ಸಹ ಪುಷ್ಗೆ ಹೆಲ್ಪ್ ಮಾಡಬೇಕು. ಆ ರೀತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ಎಲ್ಲರೂ ಕೂಡ ತಪ್ಪನ್ನು ಮಾಡ್ತಾರೆ. ಆದರೆ ಯಾರು ಕೂಡ ನಿರಂತರವಾಗಿ ಪ್ರಯತ್ನ ಮಾಡಲ್ಲ. ಪ್ರಯತ್ನ ಪಟ್ಟರೆ ಎಲ್ಲರೂ ಸಹ ಎಲ್ಲ ಸ್ಟಂಟ್ಗಳನ್ನು ಈಸಿಯಾಗಿ ಕಲಿಬೋದು. ಓಕೆ, ಈ ಒಂದು ಕಿಕ್ ಮಾಡಬೇಕಾದ್ರೆ ನಿಮ್ಮ ಎರಡೂ ಕೈಗಳನ್ನು ಈ ರೀತಿಯಾಗಿ ಎತ್ಕೊಳ್ಬೇಕಾಗುತ್ತೆ. ಅದು ಕೂಡ ಒಂದು ಕಾಲಿನ ಮೂಮೆಂಟ್ ಜೊತೆಗೆ. ಅದಾದ ಮೇಲೆ ಎತ್ಕೊಂಡ್ಮೇಲೆ ಈ ರೀತಿಯಾಗಿ ಕಿಕ್ಕನ್ನು ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಈ ಲೆಫ್ಟ್ ಲೆಗ್ ಜಂಪ್ ಆದಾಗ ರೈಟ್ ಲೆಗ್ಗಿಂದ ನಾವು ಕಿಕ್ ಮಾಡಬೇಕಾಗುತ್ತೆ. ಓಕೆ, ಅದಾದ ಮೇಲೆ ನಾವು ಲೆಫ್ಟ್ ಲೆಗ್ಗನ್ನು ಲ್ಯಾಂಡಿಂಗ್ ಮಾಡ್ಬೋದು ಮತ್ತು ರೈಟ್ ಲೆಗ್ಗನ್ನು ಲ್ಯಾಂಡಿಂಗ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಹೈಟ್ ಆಗದೇ ಇದ್ರೂ ಪರವಾಗಿಲ್ಲ, ನೀವು ಕೆಳಗಡೆಯಿಂದನೇ ಸಹ ನೀವು ಕಿಕ್ಕನ್ನು ಪ್ರಾಕ್ಟೀಸ್ ಮಾಡಿ. ಅದಾದ ಮೇಲೆ ಜಂಪನ್ನು ನೀವು ಪರ್ಫೆಕ್ಷನ್ ಮಾಡ್ಕೊಳ್ಬೋದು. ಓಕೆನಾ? ನೋಡಿ, ಮತ್ತೊಮ್ಮೆ ತೋರಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ಸ್ಟಾರ್ಟ್ ಮಾಡಿ ಜಂಪ್ ಆ್ಯಂಡ್ ಕಿಕ್. ಇಲ್ಲಿ ಕಿಕ್ ಮಿಸ್ ಆಗ್ತಾ ಇದೆ. ಓಕೆ, ಅದನ್ನು ನೀವು ನೀಟಾಗಿ ಜಂಪ್ ತೆಗೆದುಕೊಂಡ್ರೆ ಕಿಕ್ಕನ್ನು ಮಾಡ್ಬೋದು. ಈಗ ಕಿಕ್ ಆ್ಯಂಡ್ ಬ್ಯಾಕ್ ಮಾಡ್ತಾ ಇದ್ದಾರೆ, ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಓಕೆ, ಅದರ ಜೊತೆಗೆ ಬಾಡಿ ಟರ್ನ್ ಆಗೋದನ್ನು ಸಹ ತಪ್ಪಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಿಕ್ ಬ್ಯಾಕ್ ಮಾಡ್ತಿದ್ದಾರೆ, ಜೊತೆಗೆ ಬಾಡಿ ರೊಟೇಷನ್ ಆಗ್ತಿಲ್ಲ ಅಲ್ವಾ? ಇವೆರಡೂ ಮಿಸ್ಟೇಕನ್ನು ಸಹ ನೀವು ಅವಾಯ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೋಡಿ, ಈ ರೀತಿಯಾಗಿ ತೆಗೆದುಕೊಂಡಾಗ ಜಂಪ್ ಆ್ಯಂಡ್ ಕಿಕ್ ಲ್ಯಾಂಡ್, ಇಷ್ಟನ್ನು ನಾವು ಮಾಡಬೇಕಾಗುತ್ತೆ. ಓಕೆ, ನೋಡ್ಕೊಳ್ಳಿ, ಇನ್ನೊಮ್ಮೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಜಂಪ್ ಆ್ಯಂಡ್ ಕಿಕ್ ಲ್ಯಾಂಡಿಂಗ್. ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಾದ್ಮೇಲೆ ನೀವು ಅದಕ್ಕೆ ಫ್ಲೋವನ್ನು ಕೊಡಬೇಕಾಗುತ್ತೆ. ಅಂದರೆ ನೀವು ಕಟ್ಸ್ ಮಾಡೋ ಹಾಗಿಲ್ಲ. ಈ ರೀತಿ ನೋಡಿ, ಕಟ್ ಆಗ್ತಿದೆ. ಇದನ್ನು ನೀವು ಕಟ್ ಮಾಡಬಾರ್ದು. ಸಾಧ್ಯವಾದಷ್ಟು ಫ್ಲೋ, ಈ ರೀತಿಯಾಗಿ ಸ್ವಲ್ಪ ಫ್ಲೋ ಬಂದಿದೆ ಇದಕ್ಕೆ. ಇದನ್ನೇ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ನೋಡಿ, ಮತ್ತು ಕೂಡ ಬಾಡಿ ರೊಟೇಷನ್ ಆಗೋದು ತಪ್ತಾ ಇದೆ. ನೋಡಿ, ಒಮ್ಮೆ ನೋಡಿ, ಈ ರೀತಿಯಾಗಿ ತೆಗೆದುಕೊಂಡು ನಿಧಾನವಾಗಿ ನಿಮ್ಮ ರೈಟ್ ಲೆಗ್ ಇಡ್ತೀರಾ, ಜಂಪ್ ತೆಗೆದುಕೊಳ್ಬೇಕು, ಕಿಕ್ ಮಾಡಬೇಕು, ಲ್ಯಾಂಡ್ ಆಗಬೇಕು. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಅಗೈನ್ ನೋಡಿ, ಎಲ್ಲವನ್ನೂ ಸಹ ಈ ರೀತಿ ಮಾಡಬೇಕಾದ್ರೆ ಇಲ್ಲಿ ಜಂಪನ್ನು ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಬಾಡಿ ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಎಸ್, ಈ ರೀತಿಯಾಗಿ ಬರಬೇಕಾಗುತ್ತೆ. ನೋಡ್ಕೊಳ್ಳಿ, ಇದು ಫ್ಲೋ. ಈ ಫ್ಲೋ ಅಲ್ಲಿ ನಾವು ಮಾಡಬೇಕಾಗುತ್ತೆ. ನೋಡಿ, ಈ ಬಾಡಿ ರೊಟೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಈ ಮೂಮೆಂಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಸ್ಪೀಡಾಗಿ ರೊಟೇಷನ್ ಮಾಡಬೇಕು ಅಂತ ಹೇಳಿದರೆ ನೀವು ರೊಟೇಷನನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ಮೇಲೆ ಕಿಕ್. ನೋಡಿ, ಇಲ್ಲಿ ಅವ್ರು ಮಾಡಬೇಕಾದ್ರೆ ಕಿಕ್ ಆ್ಯಂಡ್ ಬ್ಯಾಕ್ ಮಾಡ್ತಿದ್ದಾರೆ. ನೋಡಿ, ಅಗೈನ್ ತಪ್ಪು ಮಾಡ್ತಾರೆ. ನೋಡ್ಕೊಳ್ಳಿ, ಕಿಕ್ ಆ್ಯಂಡ್ ಬ್ಯಾಕ್ ಅಲ್ವಾ? ಅದು ತಪ್ಪು. ಬಟ್ ಅದು ಕಿಕ್ ಆ್ಯಂಡ್ ಬ್ಯಾಕ್ ಬರಬಾರ್ದು. ಕಿಕ್ ಮಾಡಿ ಅದೇ ಲೆಗ್ ಸ್ಟ್ರೈಟ್ ಆಗಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ನೋಡಿ, ಮತ್ತೆ ಕಿಕ್ ಬ್ಯಾಕ್ ಮಾಡ್ತಿದ್ದಾರೆ ಅವರು. ಕಿಕ್ ಆ್ಯಂಡ್ ಬ್ಯಾಕ್ ಬರ್ತಿದೆ. ಇವಾಗ ಸ್ವಲ್ಪ ಫ್ಲೋ ಬಂತು. ಈಗ ಕಿಕ್ ಮಾಡಿ ಅದೇ ರೀತಿ ಫ್ಲೋ. ಎಸ್, ಆ ರೀತಿಯಾಗಿ ಲ್ಯಾಂಡ್ ಬರಬೇಕಾಗುತ್ತೆ. ನೋಡಿ, ಕಿಕ್ ಮಾಡಿ ಅದೇ ರೀತಿಯಾಗಿ ಲ್ಯಾಂಡ್ ಮಾಡಬೇಕು. ಕಿಕ್ ಬ್ಯಾಕ್ ಮಾಡಬಾರ್ದು. ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಮಾಡಬೇಕಾದ್ರೆ ಕೆಲವೊಮ್ಮೆ ತಪ್ಪುಗಳನ್ನು ಮಾಡೋದು ಸಹಜ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ನಿರಂತರ ಪ್ರಯತ್ನ ಮಾತ್ರ ನಿಲ್ಸೋಕೆ ಹೋಗ್ಬಿಡಿ. ಓಕೆನಾ? ನೋಡ್ಕೊಳ್ಳಿ, ಈಗ ಈ ರೀತಿಯಾಗಿ ಬರಬೇಕಾಗುತ್ತೆ. ಎಸ್, ಅಗೈನ್. ಎಸ್, ಈ ರೀತಿಯಾಗಿ. ಎಸ್, ಒನ್ ಮೋರ್ ಟೈಮ್. ಈ ರೀತಿಯಾಗಿ
ಇದಾದ್ಮೇಲೆ ಸಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಸಿ ಈ ರೀತಿಯಾಗಿ ಫ್ಲೋ ಇದನ್ನ ಫ್ಲೋ ಟಚ್ ಕೊಡಬೇಕಾಗುತ್ತೆ ನಾವು. ಇದು ಬೆಟರ್ ದ್ಯಾನ್ ಬಿಫೋರ್. ಸಿ ಫೈನಲ್ ನೋಡ್ಕೊಳ್ಳಿ ಈ ರೀತಿಯಾಗಿರುತ್ತೆ. ಎಸ್, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.